ರೀಸೆಂಟ್ ಆಗಿ ಒಬ್ಬ ಕಬಡ್ಡಿ ಪ್ಲೇಯರ್ ನಾಯಿ ಮರಿಂದ ಸತ್ತೋಗಿದ್ದಾನೆ. ಈ ಇನ್ಸಿಡೆಂಟ್ ನ 3D ಅನಿಮೇಷನ್ ಮುಖಾಂತರ ತಿಳ್ಕೊಳ್ಳೋಣ. ಉತ್ತರ ಪ್ರದೇಶದ ಫಾರನಹಳ್ಳಿಲಿ 22 ವರ್ಷದ ಬ್ರಿಜೇಶ್ ಸೋಲಾಂಕಿಯನ್ನು ತುಂಬಾನೇ ಟ್ಯಾಲೆಂಟೆಡ್ ಆಗಿರುವಂತ ಕಬಡ್ಡಿ ಪ್ಲೇಯರ್ ಇರ್ತಾನೆ. ಇವನು ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ತಗೊಂಡಿರ್ತಾನೆ. ಹಾಗೆ ಪ್ರೋ ಕಬಡ್ಡಿ ಲೀಗ್ ನಲ್ಲೂ ಕೂಡ ಆಡ್ಬೇಕು ಅಂತ ಆಸೆನ ಇಟ್ಕೊಂಡಿರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಬ್ರಿಜೇಶ್ ನೋಟಿಸ್ ಮಾಡ್ತಾನೆ, ಇವನ ಮನೆ ಹತ್ರ ಇರುವಂತ ಒಂದು ಬೀದಿ ನಾಯಿಯ ಮೋರಿ ಒಳಗಡೆ ಬಿದ್ದು ಮೇಲ್ ಬರೋದಕ್ಕಾಗದೆ ತುಂಬಾನೇ ನರಳಾಡ್ತಿರುತ್ತೆ. ಆದ್ರಿಂದ ಬ್ರಿಜೇಶ್ ಅದನ್ನ ರೆಸ್ಕ್ಯೂ ಮಾಡೋದಕ್ಕೆ ಅಂತ ಬರ್ತಾನೆ. ನಂತರ ಇದನ್ನ ಮೋರಿಯಿಂದ ಮೇಲೆ ಎತ್ತುತ್ತಿರ್ಬೇಕಾದ್ರೆ ಆ ನಾಯಿಯ ಮರಿ ಇವನ ಬಲಗೈಗೆ ಕಚ್ಬಿಡುತ್ತೆ. ಆದ್ರೆ ಇವನ್ ಮಾತ್ರ ಇದೊಂದು ಸಣ್ಣ ಗಾಯ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗುದಿಲ್ಲ. ಹಾಗೆ ಟ್ರೀಟ್ಮೆಂಟ್ ಅನ್ನು ಕೂಡ ತಗೊಳ್ಳದೆ ಇಗ್ನೋರ್ ಮಾಡ್ಬಿಡ್ತಾನೆ. ಇದಾಗಿ ಸುಮಾರು 3 ತಿಂಗಳ ನಂತರ ಬ್ರಿಜೇಶ್ ಅವರಿಗೆ ಇವರ ಬಲಗೈ ಹಾಗೆ ಭುಜ ನೋವಾಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಈಗ್ಲೂ ಕೂಡ ಇವನು ಇದಕ್ಕೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಕಬಡ್ಡಿ ಪ್ರಾಕ್ಟೀಸ್ ಅನ್ನ ಮಾಡ್ತಿರೋದ್ರಿಂದ ನೋವಾಗ್ತಿರ್ಬೋದು ಅಂತ ಸುಮ್ನಾಗ್ತಾನೆ. ನಂತರ ಜೂನ್ 26ರಂದು ಕಬಡ್ಡಿ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಬ್ರಿಜೇಶ್ ಅವರ ಬಲಗೈ ಹಾಗೆ ಭುಜದಲ್ಲಿ ಮರಗಟ್ಟೋದಕ್ಕೆ ಹಾಗೆ ನೋವಾಗೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ಇವರಿಗೆ ಹೈಡ್ರೋಫೋಬಿಯಾ ಕೂಡ ಆಗಿರುತ್ತೆ. ಅಂದ್ರೆ ಇವರಿಗೆ ನೀರನ್ನ ನೋಡಿದ್ರೆ ಭಯ ಆಗ್ತಿರುತ್ತೆ. ಇದರಿಂದ ಬ್ರಿಜೇಶ್ ನ ಫ್ಯಾಮಿಲಿ ಅವರು ಇವರನ್ನ ಕರ್ಕೊಂಡು ಹೋಗಿ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಇದರಿಂದ ಕೊನೆಗೆ ನೋಯ್ಡಾದ ಪ್ರೈವೇಟ್ ಹಾಸ್ಪಿಟಲ್ಗೆ ಸೇರಿಸಿದಾಗ ಇಮಿಡಿಯೇಟ್ ಆಗಿ ಇದು ರೇಬಿಸ್ ಕಾಯಿಲೆ ಅಂತ ಪತ್ತೆ ಮಾಡ್ತಾರೆ. ಆದ್ರೆ ಇಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗಿರುತ್ತೆ. ಈಗ ಯಾವುದೇ ಟ್ರೀಟ್ಮೆಂಟ್ ಅನ್ನು ಕೊಟ್ಟರು ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬ್ರಿಜೇಶ್ ನ ಫ್ಯಾಮಿಲಿ ಅವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನ ಕೊಡ್ಸೋದಕ್ಕೆ ಅಂತ ಮಥುರಾಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಧ್ಯದಾರಿಲೆ ಜೂನ್ 28, 2025ರಂದು ಬ್ರಿಜೇಶ್ ನ ಪ್ರಾಣ ಹೊರಟೋಗುತ್ತೆ. ಅದಕ್ಕೆ ನಿಮ್ಗೆ ನಾಯಿ, ಬೆಕ್ಕು, ಕೋತಿ ಅಥವಾ ಯಾವುದೇ ತರದ ಪ್ರಾಣಿ ಕಚ್ಲಿ ಹತ್ರದಲ್ಲೇ ಇರುವಂತ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಹೋಗಿ ರೇಬಿಸ್ ವ್ಯಾಕ್ಸಿನ್ ನ ಹಾಕಿಸ್ಕೊಳ್ಳಿ. ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ.